ನಮಸ್ಕಾರ ಎಲ್ಲರಿಗೂ. ಸೊ ನಾನು ನಿಮ್ಮನ್ನ ಇವತ್ತು ಒಂದು ಮಾರ್ಕೆಟ್ ಹತ್ರ ಕರ್ಕೊಂಡ್ ಬಂದಿದ್ದೀನಿ. ಸೊ ಇದು ಮೇರಿಲ್ಯಾಂಡ್ ಸ್ಟೇಟ್ ಅಲ್ಲಿ ಬಾಲ್ಟಿಮೋರ್ ಅಂತ ಸಿಟಿ ಇದೆ. ಸೊ ನೀವಿಲ್ಲಿ ಇದೊಂದು ಏರಿಯಾ ನೋಡಿದ್ರೆ ನಾವಿಲ್ಲಿ ಅಮೆರಿಕಾದಲ್ಲಿ ಇದೀವೋ ಇಲ್ಲ ಇಂಡಿಯಾದಲ್ಲಿ ಇದೀವೋ ಇಲ್ಲ ಬೆಂಗಳೂರು ಯಾವ್ದೋ ಸದಾಶಿವ ನಗರದಲ್ಲಿ ಇದೀವೋ ಅಂತ ಅನ್ನಿಸ್ಬಿಡುತ್ತೆ. ಯಾಕೆಂದ್ರೆ ಇಲ್ಲಿರೋದೆಲ್ಲ ಇಂಡಿಯನ್ ಜನಗಳೇ ಮ್ಯಾಕ್ಸಿಮಮ್. ಮತ್ತೆ ನಾನ್ ನಿಮ್ಮನ್ನ ಇವತ್ತು ಕರ್ಕೊಂಡ್ ಬಂದಿರೋದು ಲೊಟ್ಟೆ ಮಾರ್ಕೆಟ್ ಅಂತ ಇದೆ. ಸೊ ಇದು ಇಂಡಿಯನ್ ಗ್ರಾಸರೀಸ್. ಇದು ಸೊ ಇಂಡಿಯನ್ ಆಗ್ಬೋದು, ಒಂದು ಟೋಟಲ್ ಇದು ಏಷ್ಯನ್ ಗ್ರಾಸರಿ ಸ್ಟೋರು. ಇಲ್ಲಿ ನಿಮ್ಗೆ ಇಂಡಿಯಾದಲ್ಲಿ ಸಿಗದೇ ಇರುವಂತ ಎಲ್ಲಾ ತರಕಾರಿಗಳಾಗಿರ್ಬೋದು, ವೆಜಿಟೇಬಲ್ಗಳಾಗಿರ್ಬೋದು, ಸೊಪ್ಪುಗಳಾಗಿರ್ಬೋದು, ಸೊ ಪ್ರತಿಯೊಂದು ಡಿಫ್ರೆಂಟ್ ಸಿಗುತ್ತೆ ನಿಮ್ಗೆ ಇಲ್ಲಿ. ಸೊ ಅದ್ರ ಪಕ್ಕನೆ ಬಿರಿಯಾನಿ ಅಂಡ್ ಬೇಕರ್ಸ್ ಅಂತ ಇದೆ. ಸೊ ಅದು ಕೂಡ ಇಂಡಿಯನ್ ಓನರ್. ಮತ್ತೆ ಈ ಕಡೆ ಇಂಡಿಯನ್ ಹಾನೆಸ್ಟ್ ವೆಜಿಟೇರಿಯನ್ ಅಂತ ಇದೆ. ಅದ್ರ ಪಕ್ಕದಲ್ಲಿ ಲೋಟೆ ಬಜಾರ್ ಅಂತ ಇದೆ. ಆ ಕಡೆ ಅಪ್ಸರ ದಯಾ ಸ್ಪಾ ಅಂತ ಇದೆ. ಸೊ ಇದೆಲ್ಲದಕ್ಕೂ ಇಂಡಿಯನ್ಸ್ ಓನರ್. ಮತ್ತೆ ಇಲ್ಲಿ ಮ್ಯಾಕ್ಸಿಮಮ್ ಇರೋರೆಲ್ಲ ಜನಗಳೆಲ್ಲ ಬಾಂಗ್ಲಾದೇಶಿಗಳು, ಇಂಡಿಯನ್ಸ್, ಮತ್ತೆ ಅದು ಬಿಟ್ರೆ ಈ ಪಾಕಿಸ್ತಾನೀಸು, ಈ ತರ. ಸೊ ಏಷ್ಯನ್ ಪೀಪಲ್ ಇಲ್ಲಿ ಮ್ಯಾಕ್ಸಿಮಮ್ ಇದಾರೆ. ಸೊ ಬನ್ನಿ ಇಲ್ಲಿ ಒಳಗಡೆ ಈ ಲೋಟೆ ಪ್ಲಾಜಾದಲ್ಲಿ ಏನೇನ್ ಸಿಗುತ್ತೆ ನಿಮ್ಗೆಲ್ಲ ತೋರಿಸ್ತೇನೆ. ಅಂದಾಗೆ ನಾನು ಹೋದ್ ಸತಿ ಊರಿಗೆ ಬಂದಿದಾಗ ನಮ್ಮ ಊರ್ ತಾತ ಒಬ್ರು ಬಾಲಕೃಷ್ಣ ಸ್ಟೈಲಲ್ಲಿ ಕೇಳ್ತಾ ಇದ್ರು, ಅಲ್ಲ ಕಣ್ಣಮ್ಮ ದೇವಾ ಅಮೆರಿಕಾದಲ್ಲೂ ಎಳ್ನೀರ್ ಮಾರ್ತಾರೇನಪ್ಪ ಅಂತ. ತಗೊಳಪ್ಪ, ಇಲ್ಲಿ ಒಂದ್ ಎಳ್ನೀರ್ಗೆ 360 ರೂಪಾಯಿ ಬೀಳುತ್ತೆ. ಸೊ ಇಲ್ಲೂ ಕೂಡ ನಮ್ಮ ಇಂಡಿಯಾ ತರ ರೋಡ್ ಸೈಡ್ ಅಲ್ಲಿ ಅಂಗಡಿ ಮುಂದೆ ಎಲ್ಲ ಎಳ್ನೀರ್ ಮಾರ್ತಾರೆ. ಬಟ್ ಅಲ್ಲಿಗೂ ಇಲ್ಲಿಗೂ ಡಿಫ್ರೆನ್ಸ್ ಏನು ಅಂತ ಅಂದ್ರೆ ದುಡ್ಡು. ನಮ್ಮೂರ್ ಕಡೆ ಒಂದ್ ಎಳ್ನೀರ್ಗೆ 65 ರಿಂದ 70 ರೂಪಾಯಿ ಆದ್ರೆ ಇಲ್ಲಿ ಒಂದಕ್ಕೆ 360 ರೂಪಾಯಿ. ಅಂದಾಗ ಇಲ್ಲಿಗೆ ಎಳ್ನೀರು ನಮ್ಮ ಮದ್ದೂರ್ ಮಾರ್ಕೆಟ್ ಇಂದನೂ ಕೂಡ ಬರುತ್ತೆ. ಯಾಕಂದ್ರೆ ಅಮೆರಿಕಾದಲ್ಲಿ ತೆಂಗಿನಕಾಯಿ ಮರ ಇರೋದಿಲ್ಲ. ಸೊ ನಿಮ್ಗೆ ಇನ್ನೊಂದು ಹೇಳಲೇಬೇಕು. ಸೊ ಅಮೆರಿಕಾದಲ್ಲಿ ಅವರೇ ಜನಗಳು ಅಂತ ಅಂದ್ರೆ ನಿಮ್ಗೆ ಒಂದ್ಸತಿ ರಪ್ ಅಂತ ಪಾಸ್ ಆಗೋದು, ಓಹೋ ಅವ್ರ ಹತ್ರ ಸಿಕ್ಕಾಬಿಟ್ಟೆ ದುಡ್ಡಿರುತ್ತೆ ಗುರು ಅಂತ. ಆದ್ರೆ ಇಲ್ಲಿ ನಾನೀಗ ನಿಮಗೂ ತೋರಿಸ್ತಾ ಇರೋ ಒಂದು ಗ್ರಾಸರೀಸ್ ಆಗಿರ್ಬೋದು, ತರಕಾರಿ ಆಗಿರ್ಬೋದು, ಅದ್ರ ಬೆಲೆ ಕೇಳಿದ್ರೆ ಹೀಗೂ ಉಂಟೇ ಅನ್ಸೋದಂತೂ ಗ್ಯಾರಂಟಿ ಕಣ್ರಿ. ಸೊ ಈ ಬೆಲೆಗಳನ್ನೆಲ್ಲ ನೀವು ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಇನ್ನೊಂದು ವಿಷಯ ತಿಳ್ಕೊಳ್ಳೇಬೇಕು. ಸೊ ನಮ್ಮ ಭಾರತದಲ್ಲಿ 1 kg ಅಂದ್ರೆ ಅಮೆರಿಕಾದಲ್ಲಿ ಎಷ್ಟು LB ಅಂತ. ಅಂದಾಗೆ ಇಲ್ಲಿ 1 LB ಅಂತ ಅಂದ್ರೆ 450 ಗ್ರಾಮ್ ಅಷ್ಟೇ. ಸೊ 2.5 LB ಅಂತ ಅಂದ್ರೆ 1 kg ಆಗುತ್ತೆ. ಸೊ ಇದ್ರ ಪ್ರಕಾರ 1 kg ಬೇಳೆ ಆಗಿರ್ಬೋದು ಇಲ್ಲ ಹಲಸಂದೆ ಕಾಳಾಗಿರ್ಬೋದು 1200 ರಿಂದ 1300 ರೂಪಾಯಿ ಆಗುತ್ತೆ. ಸೊ ಇಲ್ಲಿ ನೀವು ನಿಂಬೆಹಣ್ಣು ನೋಡ್ತಾ ಇದ್ರಲ್ಲ, ಸೊ ಒಂದು ನಿಂಬೆಹಣ್ಣಿಗೆ 60 ರಿಂದ 65 ರೂಪಾಯಿ. ಸೊ ನಮ್ಮ ಕಡೆ ನೀರು ಕೇಳಿದ್ರೆ ನಿಂಬೆಹಣ್ಣನ್ನು ಪಾನ್ಕನೇ ಕೊಡ್ತೀವಿ. ಆದರೆ ಇಲ್ಲಿ ಒಂದು ನಿಂಬೆಹಣ್ಣಿಗೆ 65 ರಿಂದ 70 ರೂಪಾಯಿ ಕೊಡಬೇಕು. ಸೊ ಅಂಬಿಕಾ ಅಂತೂ ಯಾವ್ಯಾವುದು ಏನೇನು ಹೆಸರಂತಾನೆ ಗೊತ್ತಾಗ್ತಾ ಇರಲಿಲ್ಲ. ಹಿಡ್ಕೊಂಡು ನೋಡ್ತಾ ಇದ್ವಿ. ಸೊ ಮೊಬೈಲ್ನಲ್ಲೂ ಕೂಡ ಸರ್ಚ್ ಮಾಡ್ತಾ ಇದ್ವಿ, ಇದು ಎಷ್ಟು ರೇಟು, ಇದು ಯಾವ ಹಣ್ಣು ಏನು ಅಂತ. ಇದು ಯಾವುದೋ ವರ್ರಿ ಮ್ಯಾಂಡ್ರಿನ್ ಅಂತ. ಸೊ ಒಂದಕ್ಕೆ, ಸೊ ಇಲ್ಲಿ ಇಟ್ಟಿದಾರಲ್ಲ ಇದೆಲ್ಲ 1 LB ಇದು ನಿಮ್ಗೆ ಆಲ್ಮೋಸ್ಟ್ 220 ರಿಂದ 230 ರೂಪಾಯಿ. ಇಲ್ಲಿ ನೋಡಿ ಪರಂಗಿ ಹಣ್ಣು. ಸೊ ನಮ್ಮ ಊರಲ್ಲಿ ಇದ್ದಿದ್ರೆ ಪರಂಗಿ ಹಣ್ಣಿಗೆಲ್ಲ ದುಡ್ಡು ಕೊಟ್ಟು ತಿನ್ನೋ ಮಗನೇ ಅಲ್ಲ ನಾನು. ಯಾಕೆಂದ್ರೆ ನಮ್ಮ ಹತ್ರನೇ ಪರಂಗಿ ಮರಗಳಿತ್ತು. ಸೊ ಸ್ವಲ್ಪ ಹಳದಿ ಆದ್ರೆ ಸಾಕು ಬಂದು ಎಲ್ಲ ಕಿತ್ಕೊಂಡು ಹೋಗ್ಬಿಟ್ಟಿರೋರು. ಬಟ್ ಇಲ್ಲಿ ಒಂದು ಪರಂಗಿ ಹಣ್ಣಿಗೆ 360 ರಿಂದ 400 ರೂಪಾಯಿ. ಇಲ್ಲಿ ನೋಡಿ ಒಂದು ಎಲೆಕೋಸು, ಒಂದು ಹೂಕೋಸಿಗೆ 550 ರಿಂದ 600 ರೂಪಾಯಿ ಆಗುತ್ತೆ. ನಮ್ಮೂರ ಕಡೆ 250 ರಿಂದ 300 ರೂಪಾಯಿ ಇದ್ರೆ ಸಾಕು, ಈ ಥರ 2-3 ಬುಟ್ಟಿಗೆ ತುಂಬ್ಕೊಂಬರ್ಬೋದು. ಆದರೆ ಇಲ್ಲಿ ಒಂದಕ್ಕೆ 450 ರಿಂದ 500 ರೂಪಾಯಿ. ಇಲ್ಲಿ ನೋಡಿ ಪೈನಾಪಲ್ಲು. ನಮ್ಮ ಬೆಂಗಳೂರಲ್ಲಿ ಬರೀ 30 ರೂಪಾಯಿ ಕೊಟ್ಟರೆ ಸಾಕು 3 ಥರ ಮಸಾಲೆ ಹಾಕಿ ಮುಸುಡಿ ಮುಂದೆ ತಂದು ಇಟ್ಬಿಡ್ತಾರೆ ಗುರು. ಆದರೆ ಇಲ್ಲಿ ಒಂದು ಪೈನಾಪಲ್ಗೆ 360 ರಿಂದ 400 ರೂಪಾಯಿ. ಇಲ್ಲಿ ನೋಡಿ ಗೋವಾ ಅಂದರೆ ಸೀಬೆಹಣ್ಣು, ಚೀಪೆಕಾಯಿ ಅಂತಾರಲ್ಲ. ಸೊ ಇದು ಒಂದಕ್ಕೆ 350 ರಿಂದ 400 ರೂಪಾಯಿ ಆಗುತ್ತೆ. ಇಲ್ಲಿ ನೋಡಿ ವಿಳ್ಯದೆಲೆ ಬರೀ 5 ಎಲೆ ಇರುತ್ತಪ್ಪ. 5 ಎಲೆಗೆ ಬರೀ 150 ರಿಂದ 200 ರೂಪಾಯಿ ತಗೋತಾನೆ. ಬನ್ನಿ ನಾನು ನಿಮಗೆ ಒಂದು ಅಣಬೆ ಪ್ರಪಂಚನೇ ತೋರಿಸ್ತೀನಿ. ಸೊ ನನಗೆ ನೆನಪಿರೋ ಪ್ರಕಾರ ನಮ್ಮೂರ ಕಡೆ ಎಲ್ಲ ಅಣಬೆ ಮಶ್ರೂಮ್ ಅಂತ ಅಂದ್ರೆ ಬಿಳಿ ಛತ್ರಿ ಥರ ಬಿಟ್ಟಿರುತ್ತಲ್ಲ ಅಷ್ಟೇ. ಆದರೆ ಇಲ್ಲಿ ಇಲ್ಲ ಅಂದ್ರೂ ಒಂದು 20-25 ವೆರೈಟಿ ಅಣಬೆಗಳಿದೆ. ಸೊ ನಮಗಂತೂ ತೊಗೊಳೋದಕ್ಕಿಷ್ಟ, ಬಟ್ ಅದನ್ನು ಯಾವ ಥರ ಕುಕ್ ಮಾಡಬೇಕು ಅನ್ನೋದೇ ಕಷ್ಟ. ಅಂಬಿಕಾ ಅಂತೂ ಒಂದಾದ್ಮೇಲೆ ಒಂದು ನೋಡಿ ಅದು ಪ್ರೈಸ್ ನೋಡೋದು ವಾಪಸ್ ಇಡೋದು, ದುಡ್ಡು ನೋಡೋದು ವಾಪಸ್ ಇಡೋದು, ಹಂಗೆ ಆಗೋದು. ಸೊ ಅಂದಾಗೆ ನಾವಿಲ್ಲಿ ಯಾವುದೇ ಅಣಬೆ ಕೈ ಹಾಕಿದ್ರು ಸೊ 1 kgಗೆ 1300 ರಿಂದ 1600 ರೂಪಾಯಿ ಕೊಡಬೇಕು.
ಯಾವ ನಾನ್ ವೆಜ್ ಅಡುಗೆನೂ ಶುಂಠಿ ಇಲ್ಲದೆ ಕಂಪ್ಲೀಟೇ ಆಗಲ್ಲ ಗುರು. ನಮಗಂತೂ ತಿಂಗಳಲ್ಲಿ ಒಂದು ಅರ್ಧ ಕೆಜಿ ಶುಂಠಿ ಅಂತೂ ಬೇಕೇ ಬೇಕು. ನಮ್ಮೂರ ಕಡೆ 500 - 600 ರೂಪಾಯಿ ಕೊಟ್ಟರೆ ಸಾಕು, ಒಂದು ಕವರ್ ತುಂಬ ಶುಂಠಿ ಕೊಟ್ಟು ಕಳಿಸ್ತಾರೆ. ಆದರೆ ಇಲ್ಲಿ 1 ಕೆಜಿ ಶುಂಠಿಗೆ 800 - 1000 ರೂಪಾಯಿ ಕೊಡಬೇಕು. ಸೊ ಜೊತೆಗೆ ಶುಂಠಿ ಬೆಲೆ ಅವಾಗವಾಗ ಚೇಂಜ್ ಆಗ್ತಾನೇ ಇರುತ್ತೆ. ಬೇಸಿಗೆ ಕಾಲದಲ್ಲಿ ಒಂಥರ, ಚಳಿಗಾಲದಲ್ಲಿ ಒಂಥರ ಶುಂಠಿ ಬೆಲೆ ಇರುತ್ತೆ. ಬೇವಿನ ಸೊಪ್ಪು ನಮ್ಮೂರ ಕಡೆ ಎಲ್ಲ ಮರಗಳಿಗೆಟ್ಲೆ ಇರುತ್ತೆ. ಬಟ್ ಇದಕ್ಕೆ ಎಷ್ಟು $3.25 ಇದಕ್ಕೆ. ಎಲ್ಲ ಬೇವಿನ ಸೊಪ್ಪು ಇದು. ಅದ್ಯಾವ್ದು? ಬಸಳೆ ಸೊಪ್ಪು. ಆಮೇಲೆ ಎಕ್ಸ್ಪ್ಲೈನ್ ಮಾಡ್ಬೇಕು ನೀನು. ಈ ಡಿಫ್ರೆಂಟ್ ಸೊಪ್ಪನ್ನೆಲ್ಲ ನೋಡಿ ಅಂಬಿಕಾ ಅವತ್ತು ರಾತ್ರಿನೇ ಕನಸಲ್ಲಿ ಊರಿಗೂ ಕೂಡ ಹೋಗಿ ಬಂದ್ಬಿಡ್ತಾನೆ. ಅಂದಾಗೆ ನಮಗಂತೂ ಕುಂಬಳಕಾಯಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಸೊ ದೋಸೆ ಮಾಡಿದಾಗಂತೂ ಕುಂಬಳಕಾಯಿ ಮಾಡಲೇಬೇಕು, ಕುಂಬಳಕಾಯಿ ಪಲ್ಯ. ಸೊ ಇದು ಒಂದು ಪೀಸ್ಗೆ 360 ರೂಪಾಯಿ. ಎಷ್ಟೇ ಆದ್ರೂ ದೋಸೆ ಜೊತೆ ಕುಂಬಳಕಾಯಿ ಪಲ್ಯ ಇದ್ರೇ ಅಲ್ವಾ ರುಚಿ. ಇಲ್ಲಿ ನೋಡಿ ಬೆಳ್ಳುಳ್ಳಿ. ಸೊ ಬೆಳ್ಳುಳ್ಳಿ ನಮ್ಮ ಕಡೆ ಎಲ್ಲ 1/4 ಕೆಜಿ, ಅರ್ಧ ಕೆಜಿ, 1 ಕೆಜಿ ಬೆಳ್ಳುಳ್ಳಿ ತೊಗೊಬತ್ತೀವಿ ಅಂಗಡಿಯಿಂದ. ಆದರೆ ಇಲ್ಲಿ 4-5 ಪೀಸ್ ಇದೆ ಇಲ್ಲಿ. ಸೊ 5 ಬೆಳ್ಳುಳ್ಳಿಗೆ 260 - 270 ರೂಪಾಯಿ. ಈಗ ನಿಮಗೆ ಗೊತ್ತಾಗ್ತಾ ಇರುತ್ತೆ ನಾನ್ ವೆಜ್ ಮಾಡೋರಿಗೆ ಇಲ್ಲಿ ಎಷ್ಟು ಕಷ್ಟ ಅಂತ. ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಇಲ್ಲದೆ ಯಾವ ನಾನ್ ವೆಜ್ ಅಡುಗೆನೂ ಕೂಡ ಕಂಪ್ಲೀಟ್ ಆಗಲ್ಲ. ಸೊ ಅದಾದಮೇಲೆ ಈ ಲೋಟೆ ಪ್ಲಾಜಾದೊಳಗಡೆ ಇನ್ನೊಂದು ಬೇಕ್ರಿ ಥರನೇ ಇತ್ತು. ಸೊ ನನಗಂತೂ ಇದನ್ನು ನೋಡಿ ಬೆಂಗಳೂರಲ್ಲಿ ಕಾಂತಿ ಸ್ವೀಟ್ಸು, ಮಹಾಲಕ್ಷ್ಮಿ ಸ್ವೀಟ್ಸ್ ಥರನೇ ಅನ್ನಿಸ್ಬಿಡ್ತು. ಸೊ ಅಲ್ಲಿ ಸಿಗೋ ಎಲ್ಲ ಥರ ಸ್ವೀಟ್ಸ್ಗಳು ಕೂಡ ಇಲ್ಲಿ ಸಿಗುತ್ತೆ. ಇಲ್ಲಿ ಲಾಡು ಆಗಿರ್ಬೋದು, ಬಾದುಷಾ ಆಗಿರ್ಬೋದು, ಬೇರೆ ಎಲ್ಲ ಐಟಮ್ಸ್ಗಳೆಲ್ಲ ಸಖತ್ತಾಗಿತ್ತು. ಅವರು ನಮಗೂ ತಿನ್ನಬೇಕು ಅಂತ ಆಸೆ, ಆದರೆ ಮನೇಲೇ ಊಟ ಮಾಡ್ಕೊಂಡು ಬಂದ್ಬಿಟ್ಟಿದ್ವಿ. ಸೊ ಏನೂ ಕೂಡ ತಿನ್ನೋಕ್ಕಾಗಿಲ್ಲ. ನಮ್ಗೆ ಇನ್ನೊಂದು ಹೊಟ್ಟೆ ಉರಿಯೋದೇನಪ್ಪ ಅಂತ ಅಂದರೆ ಈ ಹಸಿಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪಿನ ದುಡ್ಡು ನೋಡ್ಬಿಟ್ಟು ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಇಲ್ಲಿ. ಸೊ ಇದು ಒಂದು ಪ್ಯಾಕೆಟು, ಒಂದು ಇಡಿನೂ ಕೂಡ ಇಲ್ಲ ಗುರು. ಇದಕ್ಕೆ 140 - 170 ರೂಪಾಯಿ ಆಗುತ್ತೆ. ಮತ್ತು ಒಂದು ಇಡಿ ಹಸಿಮೆಣಸಿನ್ಕಾಯಿಗೆ 200 ರೂಪಾಯಿ ಕೊಡಬೇಕು. ಸೊ ನಮಗಂತೂ ಕರ್ಬೇವಿನ ಸೊಪ್ಪು, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಇಲ್ಲ ಅಂತಂದರೆ ಯಾವ ಕೆಲಸನೂ ಕೂಡ ಆಗಲ್ಲ. ಇಲ್ಲಿ ನೋಡಿ ಹಸಿ ಅವರೆಕಾಯಿ. ಸುಮ್ಮನೆ ಹಸಿ ಅವರೆಕಾಯಿ ಅಂತೀವಿ, ಅದರೊಳಗಡೆ ಯಾವ ಕಾಳು ಕೂಡ ಇರಲ್ಲ, ಏನಿಲ್ಲ. ಬಟ್ 1 ಕೆಜಿಗೆ ನಿಮಗೆ 1200 - 1300 ರೂಪಾಯಿ ಬೀಳುತ್ತೆ. ತೊಂಡೆಕಾಯಿನೂ ಕೂಡ ಅಷ್ಟೇ. ಪಕ್ಕದಲ್ಲಿರೋ ತೊಂಡೆಕಾಯಿಗೂ 1 ಕೆಜಿಗೆ ನಿಮಗೆ 1200 - 1300 ರೂಪಾಯಿ. ತೊಗೊಂಡು ಏನು ಅಡುಗೆ ಮಾಡಿ ತಿನ್ನೋದ ಗುರು. ಸೊ ನಮಗಂತೂ ಒಂದಷ್ಟು ತರಕಾರಿ ಹೆಸರುಗಳೇ ಮರ್ತೋಗ್ಬಿಟ್ಟಿದೆ. ಸೊ ದಯವಿಟ್ಟು ನೀವು ಈ ವಿಡಿಯೋ ನೋಡ್ತಾ ಇದ್ರೆ ಇಲ್ಲಿ ಯಾವ ತರಕಾರಿಗೆ ಏನಂತ ಕರೀತಾರೆ, ಸೊ ನಿಮಗೆ ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಸೊ ನಾವು ಕೂಡ ತಿಳ್ಕೊತೀವಿ. ನಮ್ಮ ಅಮೇರಿಕಾದಲ್ಲಿರೋ ಕನ್ನಡಿಗರಿಗೂ ಕೂಡ ಇದು ಹೆಲ್ಪ್ ಆಗುತ್ತೆ. ಸೊ ಅಂದಾಗೆ ಅಂಬಿಕಾ ಇದರಲ್ಲಿ ಯಾವುದಪ್ಪ ಇದು ಬೀನ್ಸ್ ಥರ ಇದೆ, ಗುವಾರ್ ಬೀನ್ ಅಂತ. ಸೊ ಒಂದು LBಗೆ ನಿಮಗೆ ಆಲ್ಮೋಸ್ಟ್ ಒಂದು 450 ಗ್ರಾಮ್ಗೆ 420 - 430 ರೂಪಾಯಿ ಇದೆ. ಇಲ್ಲಿ ನೋಡಿ, ಅಲ್ಲ ನುಗ್ಗೆಕಾಯಿ ತಿಂದರೆ ಏನೇನೋ ಆಸೆ ಬರುತ್ತೆ ಅಂತಾರೆ. ಆದರೆ ಇಲ್ಲಿರೋ ನುಗ್ಗೆಕಾಯಿ ರೇಟ್ ಕೇಳಿದ್ರೆ ತಗೊಳ್ಳೋ ಆಸೆನೇ ಹೋಗ್ಬಿಡುತ್ತೆ ಗುರು. 4 - 5 ನುಗ್ಗೆಕಾಯಿಗೆ 900 - 1000 ರೂಪಾಯಿ. ಅಯ್ಯಯ್ಯಪ್ಪ, ನುಗ್ಗೆಕಾಯಿ ತಗೊಳ್ಳೋದು ಒಂದೇ, ಸುಮ್ಮನೆ ಇರೋದು ಒಂದೇ. ಇಲ್ಲಿ ನೋಡಿ ಬಾಳೆ ಎಲೆನೂ ಕೂಡ ಸೇಲ್ ಮಾಡ್ತಾರೆ ಇಲ್ಲಿ. ಇದು ಮಾವಿನ ಎಲೆನೂ ಕೂಡ ಸೇಲ್ ಮಾಡ್ತಾರೆ. ಸೊ ಒಂದಿಷ್ಟು ಮಾವಿನ ಎಲೆಗೆ ಆಲ್ಮೋಸ್ಟ್ ನಿಮಗೆ 180 - 200 ರೂಪಾಯಿ ಆಗುತ್ತೆ. ಸೊ ನಾನು ಆಗಲೇ ಹೇಳಿದಾಗೆ ತೆಂಗಿನಕಾಯಿ ಅಂತೂ ಇಲ್ಲಿ ಸಿಕ್ಕಾಬಟ್ಟೆ ಕಾಸ್ಟ್ಲಿ. ಸೊ ನಾರ್ತ್ ಅಮೆರಿಕಾದಲ್ಲಿ ತೆಂಗಿನಕಾಯಿ ಬೆಳೆಯೋದಿಲ್ಲ. ಸೊ ಹಂಗಂತ ಇಲ್ಲಿ ಯಾರು ತೆಂಗಿನಕಾಯಿ ಇಲ್ಲದೆ ಇರೋದು ಕೂಡ ಇಲ್ಲ. ಸೊ ಇಲ್ಲಿಗೆ ತೆಂಗಿನಕಾಯಿ ಎಲ್ಲ ಬ್ರೆಜಿಲಿಂದ, ಮೆಕ್ಸಿಕೋಯಿಂದ, ಫಿಲಿಪೈನ್ಸಿಂದ, ಶ್ರೀಲಂಕಾದಿಂದ, ಅಷ್ಟೇ ಯಾಕೆ ನಮ್ಮ ಭಾರತದಿಂದನೂ ಕೂಡ ಬರುತ್ತೆ. ಇಲ್ಲಿ ನೋಡಿ, ಇಲ್ಲಿ ಒಂದೊಂದು ತೆಂಗಿನಕಾಯಿಗೂ ಒಂದೊಂದು ಬೆಲೆ ಇದೆ. ಈ ಕಪ್ಪು ತೆಂಗಿನಕಾಯಿ, ಬಿಳಿ ತೆಂಗಿನಕಾಯಿ, ಜುಟ್ಟು ಇರೋ ತೆಂಗಿನಕಾಯಿ, ಸಿಪ್ಪೆ ಇರೋ ತೆಂಗಿನಕಾಯಿ ಎಲ್ಲ ಒಂದೊಂದು ರೇಟು. ಜೊತೆಗೆ ಇನ್ನೊಂದು ಇಲ್ಲಿ ಪೂಜೆ ತೆಂಗಿನಕಾಯಿ ಅಂತಲೂ ಕೂಡ ಇದೆ ಪೂಜೆ ಮಾಡೋದಕ್ಕೆ. ಇಲ್ಲಿ ನೋಡಿ ಬಿಳಿಗಿರೋದಕ್ಕೆ ಆಲ್ಮೋಸ್ಟ್ ಒಂದು ತೆಂಗಿನಕಾಯಿಗೆ 320. ಈ ಇನ್ನೊಂದು ಥರ ತೆಂಗಿನಕಾಯಿಗೆ 350 - 400 ರೂಪಾಯಿ. ಇಲ್ಲಿ ನೋಡಿ, ಇದು ನಮ್ಮ ಭಾರತೀಯರೇ ಕಲಿಸಿರೋದು ಇವ್ರಿಗೆ ಪೂಜಾ ತೆಂಗಿನಕಾಯಿ ಬೇಕು ಅಂತ. ಸೊ ಒಂದಕ್ಕೆ ನಿಮ್ಗೆ ಆಲ್ಮೋಸ್ಟ್ 450 - 500 ರೂಪಾಯಿ ಆಗುತ್ತೆ. ಇದ್ಯಾರು ಗೊತ್ತಿಲ್ಲ, ನಮ್ಮ ಹುಳಿ ಹುಣಸೆ ಹಣ್ಣು
ಇದು ಕೂಡ 1 kgಗೆ 1600 1800 ರೂಪಾಯಿ ಕಣ್ರಿ. ಅಂಬಿಕನ್ಗಂತೂ ಎಲ್ಲೇ ಸುತ್ತಾಡಿದ್ರು ಹಲಸಿನಣ್ಣನ ವಾಸನೆ ಬರ್ತಾ ಇತ್ತು. ಯಾಕೆಂದರೆ ಒಂದಷ್ಟು ಹಲಸಿನಣ್ಣನ ಕಟ್ ಮಾಡಿ ರೆಡಿ ಟು ಈಟ್ ಅಂತ ಇಟ್ಟಿದ್ರು. ಸೊ ಇಲ್ಲಿ ಕಾಣಿಸ್ತಾ ಇರೋದು ವಿತ್ ಸಿಪ್ಪೆ, ಪಕ್ಕದ್ದು ವಿತೌಟ್ ಸಿಪ್ಪೆ. ಸೀಬೆಹಣ್ಣು 360 400 ರೂಪಾಯಿ ಒಂದು. ಅದ್ರ ಪಕ್ಕದಲ್ಲಿ ಪೈನಾಪಲ್, ಅದು 350 400 ರೂಪಾಯಿ. ಸ್ವಲ್ಪ ಈ ಕಡೆ ಬಂದರೆ ರೆಡಿ ಟು ಈಟ್ ಹಲಸಿನಣ್ಣು. ಇದು 1 ಪೀಸ್ಗೆ ಎಷ್ಟು ಗೊತ್ತಾ? 1 ಪೀಸ್ಗೆ ಆಲ್ಮೋಸ್ಟ್ ನಿಮಗೆ 220 230 ರೂಪಾಯಿ. ಮತ್ತು ಸಿಪ್ಪೆ ಬಿಡಿಸದೇ ಇರೋ ಹಲಸಿನಣ್ಣು 130 140 ರೂಪಾಯಿ 1 LBಗೆ. ಅಂದರೆ ನಿಮಗೆ ಹೋಲ್ ಉಂಡೆ ಬೇಕು ಅಂತಂದರೆ ನಿಮಗೆ 650 700 ರೂಪಾಯಿ ಆಗುತ್ತೆ. ಇಲ್ಲಿ ನೋಡಿ, ಬದನೆಕಾಯಿ KGಗೆ 750 850. ಹಾಗೆ ಹಾಗಲಕಾಯಿ ಕೂಡ 900 ರೂಪಾಯಿಯಿಂದ 1000 ರೂಪಾಯಿ 1 kgಗೆ. ಇಲ್ಲಿ ನೋಡಿ, ಹೀರೆಕಾಯಿ 1 kgಗೆ 350 400 ರೂಪಾಯಿ ಬೀಳುತ್ತೆ. ಸೊ ಪಕ್ಕದಲ್ಲಿರೋದು ಯಾವುದು ಅಂತ ಹೆಸರು ಗೊತ್ತಿಲ್ಲ ನನಗೆ. ಸೊ ನಿಮಗೇನಾದರೂ ಗೊತ್ತಾದರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ, ನಾವು ತಿಳ್ಕೊಳ್ಳೋಣ. ಇದೇನು ಸೋರೆಕಾಯಿ? ಇದು ಸೋರೆಕಾಯಿ ಅಂತೂ ಅಲ್ಲ, ನನಗಂತೂ ಗೊತ್ತಾಗ್ತಾ ಇಲ್ಲ. ಬಟ್ ಅದಕ್ಕೂ ಕೂಡ 1 kgಗೆ ನಿಮಗೆ 400 600 ರೂಪಾಯಿ ಆಗುತ್ತೆ. ಸೊ ಇದು ಸೋರೆಕಾಯಿ ಅನ್ಸುತ್ತೆ. ಸೊ ಇದಕ್ಕೆ ನಿಮಗೆ 300 350 ರೂಪಾಯಿ. ಅಂದಾಗೆ ಅಮೆರಿಕದಲ್ಲಿ ಮೀನು ಮಾಂಸ ಮೊಟ್ಟೆಗಂತೂ ಬರನೇ ಇಲ್ಲ. ಹಾಗಂತ ನಮ್ಮ ದೇಶದಲ್ಲೇನು ಕಡಿಮೆ ಇಲ್ಲ. ಸೊ ನಮ್ಮ ದೇಶದಲ್ಲೂ ಕೂಡ ನೀವು ಯಾವುದೇ ಸೂಪರ್ ಮಾರ್ಕೆಟ್ ಹೋದ್ರೂ ಕೂಡ ಈ ಥರ ಫ್ರೋಝನ್ ಫಿಶ್ ಅಂತೂ ಸಿಕ್ಕೇ ಸಿಗುತ್ತೆ. ಸೊ ಈಗಂತೂ ಸೀ ಫುಡ್ ಸೆಂಟರ್ ಅಂತ ಸಪ್ರೇಟಾಗಿ ಬರೀ ಮೀನು ಮಾಂಸ ಮಾರೋದಕ್ಕೇ ಸೆಂಟರ್ಗಳಿದೆ ಬೆಂಗಳೂರಿನಲ್ಲಿ. ಸೊ ನೀವಿಲ್ಲಿ ನೋಡ್ತಾ ಇರೋದು ಇದೆಲ್ಲ ಫ್ರೋಝನ್ ಫಿಶ್. ಸೊ ಇಲ್ಲೂ ಲೈವ್ ಫಿಶ್ ಕೂಡ ಸಿಗುತ್ತೆ ನಿಮಗೆ. ಸೊ ಒಂದು ದೊಡ್ಡ ಟ್ಯಾಂಕಲ್ಲಿ ಪಕ್ಕದಲ್ಲಿಟ್ಟು ಅದರಲ್ಲಿ ನಿಮ್ಗೆ ಯಾವ ಫಿಶ್ ಬೇಕು ಅಲ್ಲಿ ಓಡಾಡ್ತಿರುತ್ತೆ ಒಳಗಡೆ. ಸೊ ನೀವು ಯಾವ ಫಿಶ್ ಬೇಕು ಅಂತ ತೋರಿಸಿದ್ರೆ ಅದನ್ನೇ ಹಿಡಿದು ಕಟ್ ಮಾಡಿಕೊಡ್ತಾರೆ. ಬಟ್ ಅದಕ್ಕೆ ಸಿಕ್ಕಾಬಟ್ಟೆ ಕಾಸ್ಟ್ಲಿ. ಬಟ್ ಅದು ಬಿಟ್ಟರೆ ನಿಮಗೆ ಇಲ್ಲಿ ನೋಡಿ, ಇಲ್ಲಿ ವೆರೈಟಿ ಡಿಫ್ರೆಂಟ್ ಫಿಶ್ಗಳು ನಿಮ್ಗೆ ಸ್ಟಾರ್ಟ್ ಆಗೋದೇ ಆಲ್ಮೋಸ್ಟ್ 1600 ರೂಪಾಯಿಂದ 1800 ರೂಪಾಯಿ, 2000, 2500, 3000 ರೂಪಾಯಿವರೆಗೂ ಕೂಡ ಇದೆ 1 kgಗೆ. ಸೊ ನಾವಂತೂ ಸಾಮಾನ್ಯವಾಗಿ ಇಲ್ಲಿ ಬಂದರೆ ಮ್ಯಾಕ್ರಿಲ್, ಇಲ್ಲ ಅಂದರೆ ಚಿಲಾಪಿಯಾ ಅಂತ ಇನ್ನೊಂದಿದೆ, ಇಲ್ಲ ಚೂನಾ ಅಂತ ಇದೆ. ಸೊ ಇದನ್ನೇ ಜಾಸ್ತಿ ತೊಗೋತೀವಿ. ಯಾಕೆಂದರೆ ಅದರಲ್ಲಿ ಮುಳ್ಳು ಇದ್ರೂ ಕೂಡ ಸಾಂಬಾರು ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಸೊ ಅಂದಾಗೆ ನೀವಿಲ್ಲಿ ನೋಡ್ತಿರೋ ಫಿಶ್ಗಳಲ್ಲಿ ಯಾವುದು ಚೆನ್ನಾಗಿರುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಸೊ ನೆಕ್ಸ್ಟ್ ಟೈಮ್ ಅದನ್ನೇ ತೊಗೊಂಬಂದು ಟ್ರೈ ಮಾಡ್ತೀವಿ. ಅಂದಾಗೆ ನಮ್ಗೆ ಇನ್ನೊಂದು ಖುಷಿಯಾಗಿದ್ದೇನು ಗೊತ್ತಾ? ಇಲ್ಲಿ ಯಾರೋ ಒಬ್ಬರು ಶಂಕರಣ್ಣನ ಫ್ಯಾನ್ ಸಿಕ್ಬಿಟ್ಟಿದ್ರು. ಸೊ ಅವ್ರ ಜೊತೆ ಮಾತಾಡಿ ನಮಗಂತೂ ಫುಲ್ ಖುಷಿ ಆಯಿತು. ಸೊ ಅವ್ರು ಹೇಳಿದ್ರು, ಮಾಧವರ ನೀವಂತೂ ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ, ಇದೇ ಥರ ಇನ್ನೂ ಹೆಚ್ಚು ವಿಡಿಯೋಗಳು ಬರಲೆ ನಮ್ಮ ಕನ್ನಡದವ್ರಿಗೆಲ್ಲ ತೋರಿಸಿ ಅಂತ ಹೇಳ್ತಾ ಇದ್ದಾನ. ಜೈ ಕನ್ನಡಾಂಬ, ಜೈ ಕರ್ನಾಟಕ ಮಾತಾ ಅಂತ ಹೇಳಿದ್ರು. ನಮಗಂತೂ ಫುಲ್ ಖುಷಿ ಆಗೋಯ್ತು ಗುರು. ಸೊ ಅಂದಾಗೆ ಇಲ್ಲಿ ನೋಡ್ತಾ ಇರೋ ನಮ್ಮೆಲ್ಲ ಪ್ರೀತಿಯ ವೀಕ್ಷಕರಿಗೆ ಒಂದು ಸವಾಲು. ಸೊ ನಿಮ್ಗೆ ಯಾವುದಾದ್ರೂ ಇಲ್ಲಿ ಒಂದು ವೆಜಿಟೇಬಲ್ಲು, ಅಯ್ಯೋ ಬೆಂಗಳೂರಲ್ಲೂ ಅದೇ ರೇಟ್ ಇದೆ, ಇಲ್ಲೂ ಅದೇ ರೇಟಪ್ಪ, ಡಿಫ್ರೆನ್ಸ್ ಏನೂ ಇಲ್ಲ ಅಂತ ನಿಮ್ಗೆ ಅನ್ಸಿದ್ರೆ ಸೊ ದಯವಿಟ್ಟು ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ನಾವು ಇಲ್ಲಿರೋ ಕನ್ನಡಿಗರೆಲ್ಲ ಅದು ನೋಡ್ತೀವಿ. ಮತ್ತು ಕಮೆಂಟ್ ಮಾಡಿದವ್ರಿಗೆ ನಾನು ಈ ಕಡೆಯಿಂದ ರೆಸ್ಪಾನ್ಸ್ ಮಾಡ್ತೀನಿ ಅಂತ ಹೇಳ್ತಾ ನಾನಿವತ್ತು ಇದೊಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ಇನ್ನೊಂದು ಸಾರಿ ಬರ್ತೀನಿ ಇದೇ ಥರ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆಗೆ. ಸೊ ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್.